ಮೊದಲಿಗೆ ಅಕ್ಕಿ ಹಿಟ್ಟು 2 ಚಮಚೆ, ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ಮೇಲೆ ಚೂರು ಮೈದಾ, ಅದಾದಮೇಲೆ ತೊಗರಿಬೇಳೆ ಉದ್ದಿನಬೇಳೆ ಸ್ವಲ್ಪ ಅದನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬೇಳೆ, ಸ್ವಲ್ಪ ಕರಿ ಎಳ್ಳು, ಅದಾದಮೇಲೆ ನಮ್ಮದು ಮಸಾಲೆ, ಹೋಮ್ ಮೇಡ್ ಮಸಾಲೆ ಮಸಾಲೆನ ಸ್ವಲ್ಪ ಅಗಲ ಮಾಡ್ಕೊಂಡು ಅದಕ್ಕೆ ನಮ್ಮದು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ನಾವು. ಟೊಮಾಟೆ ಹಣ್ಣು, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು, ಅದಾದಮೇಲೆ ನಮ್ಮದು ಮಸಾಲೆ ಸೊಪ್ಪು, ಉಳ್ಳಾಗಡ್ಡಿ, ಇದು ಯಾವ ಸೊಪ್ಪಪ್ಪ ಅಂದ್ರೆ ಹಸಿ ಉಳ್ಳಾಗಡ್ಡಿ ಬರೋದಲ್ಲ, ಆ ಉಳ್ಳಾಗಡ್ಡಿ ಸೊಪ್ಪು, ಕರಿಬೇವು, ಸಬ್ಬಸ್ಗೆ, ಅದಾದಮೇಲೆ ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಹಿಟ್ಟು ಬರೋಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಸ್ವಲ್ಪ ಉದುರ ಆದಮೇಲೆ ಆದ ತಕ್ಷಣ ಸ್ವಲ್ಪ ನೀರು ಹಾಕೋಣ. ಈಗ ಇವಾಗ ಅದೇ ನೀರು ಎಂತ ತೊಗೋಬೇಕಪ್ಪ ಅಂದ್ರೆ ನಾವು ಮಿಕ್ಸಿ ಒಳಗೆ ಇರ್ತಲ್ಲ ಅದನ್ನ ತೊಗೋಬೇಕು. ಯಾಕಂದ್ರೆ ಅದ್ರೊಳಗಿನ್ನು ನಮ್ದು ಹಳೆ ಮಸಾಲೆ ಉಳಿದಿರ್ತೈತಿ, ಅದ್ರ ಸಲುವಾಗಿ ಅದನ್ನ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾದ್ಬೇಕು, ಫುಲ್ ರೊಟ್ಟಿ ಹಿಟ್ಟು ನಾತ ನೋಡ ಹಂಗೆ ನಾದ್ಬೇಕು. ನೀರು ಹಾಕ್ಯಂಡು ದಿಮ್ಮೆಗೆ ನೀವೆಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟೇ ಚೆನ್ನಾಗಿ ಬರೋದದು. ಹದ ಬರ್ಬೇಕು. ಹದ ಬರೋ ಮಟ್ಟ ಏನು ಮಾಡೋಕ್ಕೆ ಬರೋಂಗಿಲ್ಲ, ಸುಮ್ಮನೆ ನಾದ್ಬೇಕು ಫುಲ್ಲು. ಒಂದು ಕನ್ಸಿಸ್ಟೆನ್ಸಿ ಅಂದರೆ ಒಂದು 2-2.5 ನಿಮಿಷ ಅಂದರೆ ನಾದಲೇಬೇಕಂದ್ರೆ, ಯಾಕಂದ್ರೆ ಚೆನ್ನಾಗಿ ಬರ್ಬೇಕಲ್ಲ. ಚೆನ್ನಾಗಿ ಬರೋದ್ರಿಂದನೇ ಅದು ಮೇನ್. ಚೆನ್ನಾಗಿ ಬರಲಿ ಅಂತಲೇ ಮಾಡೋದು. ಈಗ ನೋಡಿ ಎಷ್ಟು ನಾವು ನಾದ್ತೀವಿ ಅಷ್ಟು ಗಟ್ಟಿ ಬರುತ್ತೆ. ಅದು ಗಟ್ಟಿ ಬಂದಮೇಲೆ ಉಳ್ಳಿ ಮಾಡ್ಕೋಬೇಕು. ಉಳ್ಳಿ ಮಾಡ್ಕೊಂಡೆ ಉದ್ದಕ್ಕೆ ಕರೆಕ್ಟಾಗಿ ಒಂದು. ನಮಸ್ಕಾರ, ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಒಬ್ಬರಿಗೆ ಅಷ್ಟು ಮುರ್ಕೊಂಡೆ ಇದು ಬರುತ್ತೆ ನೋಡು, ಹೋಳಿಗೆ ಮಾಡೋ ಪ್ಲೇಟ್, ಅದ್ರೊಳಗೆ ಹೋಳಿಗೆ ಪ್ಲೇಟ್ ಮಾಡೋದ್ರಾಗ ಮಾಡ್ಕೊಂಡೆ ಕರೆಕ್ಟಾಗಿ ಚಾಪಿಸ್ಕೋಬೇಕು. ಅದನ್ನು ಮೂಲಿಂದ ಮೂಲಿಗೆ ಚಾಪಿಸ್ಕೊಂತ ಹೋಗ್ಬೇಕು. ಚಾಪಿ ಅದನ್ನು ಹಿಂಗೆ ಕರೆಕ್ಟಾಗಿ ಹಿಟ್ಟು, ಅದು ಉದ್ದದಲ್ಲಪ್ಪ, ಇದು ಮಾಡೋದು. ಇದು ಮಾಡಿದ್ಮೇಲೆ ಈಗ ಇದು ನೋಡಿ ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಬಿಡಿಸ್ಕೋಬೇಕು. ಅದನ್ನು ಅದೇನು ಈಸಿ ಬರತ್ತದೆ, ಅದನ್ನು ನೀವು ನಾದಿನ ಬರೋದು, ಅದೇನು ಬರಲಾರ್ದಂತೇನಲ್ಲ, ಬರ್ತೈತಿ. ಕರೆಕ್ಟಾಗಿ ಹಾಕಿದ್ಮೇಲೆ ಕರೆಕ್ಟಾಗಿ ಹಂಚನೆ ಒಂದ್ಸಲ ಕರೆಕ್ಟಾಗಿ ಫಿಟ್ಟಾಗಿ ಕುಂದ್ರಂಗೆ ಮಾಡ್ಕೋಬೇಕು. ಹರಿಯೋ ಚಾನ್ಸ್ ಮಾಡಾರತಿ, ಅದು ಹರಿಬಾರ್ದು. ಹರಿಲಾರ್ದಂಗೆ ಕರೆಕ್ಟಾಗಿ ಎಣ್ಣೆ ಹಾಕೋಬೇಕು. ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕಿ ಒಂದು ಇದಾದಮೇಲೆ ಇಲ್ಲೈತೆ ನೋಡಿರಿ, ಹಿಂಗೆ ಕರೆಕ್ಟಾಗಿ ಫಸ್ಟ್ ತುದಿನ ಬಿಡಿಸ್ಕೋಬೇಕು. ಹಿಂಗೆ ತುದಿ ಬಿಡಿಸ್ಕೊಂಡು ಹಿಂಗೆ ಹಾಕ್ಯಾನ ಕರೆಕ್ಟಾಗಿ ಬರ್ತದೆ. ಇದಾದಮೇಲೆ ನೀವು ಇದನ್ನು ಹೆಂಗೆ ತಿನ್ಬೋದಪ್ಪ ಅಂತಂದ್ರೆ ಚಟ್ನಿ, ಕೊಬ್ಬರಿ ಚಟ್ನಿ, ಮೆಂತ್ಯ ಚಟ್ನಿ ಜೊತೆ ತಾಲಿಪಟ್ಟು,